ಜೈ ಶ್ರೀಕೃಷ್ಣ, ಜೈ ಜಗನ್ಮಾತ. ಪ್ರಣಾಮಗಳು ತಾಯಿ. ಆತ್ಮೀಯರೇ, ಕವಚಂ ಶ್ಲೋಕಗಳಲ್ಲಿ 5 ಶ್ಲೋಕಗಳ ಶ್ಲೋಕ ಮತ್ತು ಅರ್ಥ ಸಾರಾಂಶವನ್ನು ನಾವು ತಿಳಿದುಕೊಂಡಿದ್ದೆವು. ಇಂದು ಕವಚಂ ಶ್ಲೋಕಗಳ 6ನೇ ಶ್ಲೋಕದ ಅರ್ಥವನ್ನು, ಅದರ ಒಂದು ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ 6ನೇ ಶ್ಲೋಕ ಈ ರೀತಿ ಇದೆ. ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣೆ ವಿಷಮೇ ದುರ್ಗಮೀ ಚೈವ ಭಯಾರ್ತಾ ಶರಣಂ ಗತಾಃ. ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ತಾ ಶರಣಂ ಗತಾಃ. ಇದನ್ನು ನಾವು ಪದ ವಿಂಗಡಣೆ ಮಾಡಿ ನೋಡಿದಾಗ, ಅಗ್ನಿನ ದಹ್ಯಮಾನಃ ತು ಶತ್ರು ಮಧ್ಯೆ ಗತಃ ರಣೇ ವಿಷಮೇ ದುರ್ಗಮೇ ಚ ಏವ ಭಯ ಆರ್ತಾಃ ಶರಣಂ ಗತಾಃ. ಅಗ್ನಿನ, ಅಗ್ನಿಯಿಂದ, ಇದು ತೃತೀಯ ವಿಭಕ್ತಿಯನ್ನು ಸೂಚಿಸುತ್ತೆ. ದಹ್ಯಮಾನಃ, ದಹ್ಯಮಾನಃ ಸುಡಲ್ಪಡುತ್ತಿರುವವನು, ಸುಡಲ್ಪಡುತ್ತಿರುವ ವ್ಯಕ್ತಿಯು. ತು ಆದರೆ, ತಾನೇ, ಶತ್ರು ಮಧ್ಯೆ, ಶತ್ರುಗಳ ಮಧ್ಯದಲ್ಲಿ, ಇದು ಸಪ್ತಮಿ ವಿಭಕ್ತಿ. ಗತಃ ಹೋಗಿರುವವನು, ಸೇರಿದವನು. ರಣೆ ಯುದ್ಧದಲ್ಲಿ. ವಿಷಮೇ ಕಠಿಣ ಪರಿಸ್ಥಿತಿಯಲ್ಲಿ. ದುರ್ಗಮೇ ದುರ್ಗಮವಾದ ಸ್ಥಳದಲ್ಲಿ. ಚ ಮತ್ತು ಏವ ನಿಜವಾಗಿಯೂ, ಖಂಡಿತವಾಗಿಯೂ. ಭಯಾರ್ಥ ಭಯದಿಂದ ಕಂಗೆಟ್ಟಿರುವ. ಶರಣಂ ಆಶ್ರಯ. ಗತಾಃ ಹೋಗಿರುವವರು. ಇಲ್ಲಿ ನಾವು ಈ ಒಂದು ವ್ಯಾಕರಣದ ವಿಶ್ಲೇಷಣೆ. ಅಗ್ನಿನ ಮೂಲಪದ ಅಗ್ನಿ ಪುಲ್ಲಿಂಗ, ವಿಭಕ್ತಿ ತೃತೀಯ ಏಕವಚನ. ಅರ್ಥ ಅಗ್ನಿಯಿಂದ. ದಹ್ಯಮಾನಃ ಧಾತು ಸುಡುವುದು. ಲಕಾರ ವರ್ತಮಾನ. ರೂಪ ಕರ್ಮಣಿ ಪ್ರತ್ಯಯ. ಇದರ ಲಿಂಗ ಪುಲ್ಲಿಂಗ ಏಕವಚನ. ಶತ್ರು ಮಧ್ಯೆ ಸಮಾಸ. ಷಷ್ಠಿ ತತ್ಪುರುಷ ಸಮಾಸ. ಶತ್ರುಣಾಂ ಮಧ್ಯೆ. ವಿಭಕ್ತಿ ಸಪ್ತಮಿ ಏಕವಚನ. ಗತಃ ಗತಾಃ ಧಾತು ಗಂ ಹೋಗು. ರೂಪ ಭೂತಕಾಲ. ಗತಃ ಏಕವಚನ. ಗತಾಃ ಬಹುವಚನ. ಭಯಾರ್ಥ ಸಮಾಸ. ಕರ್ಮಧಾರಯ ಸಮಾಸ. ಭಯ ಪ್ಲಸ್ ಆರ್ಥ, ಭಯದಿಂದ ಕಂಗೆಟ್ಟವರು. ಶರಣಂ ಗತಾಃ, ಇದು ಒಂದು ಸಾಮಾನ್ಯ ಒಂದು ಸಂಯೋಗ. ಆದ್ಮೇಲೆ ಇಂದು ನಾವು ಕೇಳುತ್ತಿರುವ ಈ ದೇವಿ ಕವಚದ 6ನೇ ಶ್ಲೋಕ ಎಷ್ಟು ಆಳವಾದ ಅರ್ಥವನ್ನು ಹೊಂದಿದೆ ನೋಡಿ. ಅಗ್ನಿನ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ಥ ಶರಣಂ ಗತಾಃ. ಆದ್ಮೇಲೆ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳನ್ನು, ಸಂದರ್ಭಗಳನ್ನು ಎದುರಿಸುತ್ತಾನೆ ಅನ್ನೋದನ್ನ ನಾವು ನೋಡೋಣ. ಅಗ್ನಿನ ದಹ್ಯಮಾನಸ್ತು, ಅಗ್ನಿಯಿಂದ ಸುಡುತ್ತಿರುವ ಸ್ಥಿತಿ ಎಂದರೆ ಕೇವಲ ಬೆಂಕಿಯಲ್ಲ. ಪ್ರತಿ ವ್ಯಕ್ತಿಗೂ ತನ್ನ ಜೀವನದಲ್ಲಿ ಬರುವಂತಹ ದುಃಖ, ನೋವು, ಕಷ್ಟಗಳು ಕೂಡ ಒಂದು ಅಗ್ನಿಯೇ. ಶತ್ರು ಮಧ್ಯೆ ಗತೋರಣೆ,
ಶತ್ರುಗಳ ಮಧ್ಯೆ ಸಿಲುಕಿದಾಗ ಇದು ಕೇವಲ ಯುದ್ಧವಾ? ಖಂಡಿತ ಇದು ಕೇವಲ ಯುದ್ಧವಲ್ಲ. ನಮ್ಮ ಜೀವನದಲ್ಲಿನ ಸಮಸ್ಯೆಗಳು, ವಿರೋಧಿಗಳು, ಕಷ್ಟಕರ ಪರಿಸ್ಥಿತಿಗಳು, ವಿಷಮೇ ದುರ್ಗಮೇ, ದಾರಿ ಕಾಣದಂತಹ ಕಷ್ಟಗಳು, ನಮಗೆ ಮುಂದೆ ಏನು ಮಾಡಬೇಕು, ಯಾವುದು ತೋಚದಂತಹ ಕಷ್ಟಗಳು, ಬದುಕಿನಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಆಗದಿರುವಂತಹ ಸಂಕಷ್ಟಗಳು, ಭಯದಿಂದ ನಡುಗುವ ಶಕ್ತಿ ಮನಸ್ಸನ್ನು ಕೆಲವು ಸಮಯ ಕುಗ್ಗಿಸಿಬಿಡುತ್ತೆ. ಆದರೆ ಭಕ್ತರೇ, ಇಲ್ಲಿ ಒಂದು ಮಹತ್ವದ ಒಂದು ವಿಷಯ ಇದೆ. ಶರಣಂ ಗತಾಹ, ಯಾರು ದೇವಿಯ ಶರಣಾಗತಿಯನ್ನು ಪಡೆಯುತ್ತಾರೋ ಅವರಿಗೆ ಏನಾಗುತ್ತೆ ಗೊತ್ತಾ? ದೇವಿ ಅಂಬೆಯು ಅವರನ್ನು ಯಾವಾಗಲೂ ಕಾಪಾಡ್ತಾಳೆ. ಯಾವುದೇ ಕಷ್ಟದಲ್ಲಿದ್ದರು, ಯಾವುದೇ ಅಪಾಯದಲ್ಲಿದ್ದರು. ಅಂದರೆ ಈ ಶ್ಲೋಕ ನಮಗೆ ಹೇಳುವ ಮಹತ್ವದ ಸಂದೇಶ ಏನು? ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ, ಭಯ ಬಂದರೂ ದೇವಿಯ ಮೇಲೆ ನಂಬಿಕೆ ಇಡಬೇಕು. ಜಗನ್ಮಾತೆ ನಮ್ಮನ್ನು ತಪ್ಪದೆ ರಕ್ಷಿಸ್ತಾಳೆ. ಆದ್ದರಿಂದ ಆದ್ಮೇಲೆ ಪ್ರತಿದಿನ ದೇವಿಯ ಸ್ಮರಣೆಯನ್ನು ಮಾಡೋಣ, ಭಕ್ತಿಯಿಂದ ಶರಣಾಗತಿಯನ್ನು ಹೊಂದೋಣ. ಆಗ ಜೀವನದಲ್ಲಿ ಯಾವ ಭಯವೂ ನಮಗೆ ಇರುವುದಿಲ್ಲ. ಯಾವ ಅಡೆತಡೆ ಕೂಡ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಅಗ್ನಿಯಿಂದ ಸುಡಲ್ಪಡುತ್ತಿದ್ದರೂ, ಶತ್ರುಗಳ ಮಧ್ಯದಲ್ಲಿ ಯುದ್ಧದಲ್ಲಿ ಸಿಲುಕಿದವರಾಗಿದ್ದರೂ, ಅಥವಾ ಕಠಿಣ ಮತ್ತು ದುರ್ಗಮ ಪರಿಸ್ಥಿತಿಯಲ್ಲಿ ಭಯದಿಂದ ಕಂಗೆಟ್ಟವರಾಗಿದ್ದರೂ, ಅವರು ದೇವಿಯ ಶರಣಾಗತಿ ಪಡೆದರೆ ರಕ್ಷಣೆಯನ್ನು ಪಡಿತಾರೆ. ಇದೇ ಕವಚಂ ಶ್ಲೋಕಗಳ 6ನೇ ಶ್ಲೋಕದ ಭಾವಾರ್ಥ. ಜೈ ದುರ್ಗಾ ಮಾತಾ.